ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಲೌಸ್ ವರ್ಕ್ ಮಾಡಿರೋದನ್ನ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಈಗ ತೋರಿಸ್ತಿರೋದು ಸ್ಲೀವ್ ಪಾರ್ಟ್ ನೋಡಿ. ಸ್ಲೀವ್ಸ್ಗೆ ಈ ಥರ ಹಾಕಿದ್ದೀನಿ. ಕೆಳಗಡೆ ಬಾರ್ಡ್ರ್ ಹಾಕಿ ಮತ್ತು ಸ್ಲೀವ್ಸ್ ಫುಲ್ಲು ಬುಟ್ಟ ಟೈಪ್ ಬರೋ ಥರ ಹಾಕಿದ್ದೀನಿ ನೋಡಿ. ಲವಂಗ ಸ್ಟಿಚ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ. ಇದು ಮೊಬೈಲಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವರ್ಕ್ ಮಾಡಿ ನೋಡಿ, ಈಸಿಯಾಗಿದೆ, ಯಾರು ಬೇಕಾದರೂ ಮಾಡ್ಬೋದು. ಇದು ಬ್ಯಾಕಲ್ಲಿ ಬಂದಿರತಕ್ಕಂಥ ಡಿಸೈನು. ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಬಟ್ ಹಾಕ್ಬೇಕಾದ್ರೆ ನೀಟಾಗಿ ಹಾಕ್ಬಿಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಯಾವ ಥರ ಹಾಕೋದಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಫಸ್ಟು ನಾವು ಯಾವುದೇ ಒಂದು ಬ್ಲೌಸ್ಗೆ ಚೈನ್ ಸ್ಟಿಚ್ ಸ್ಟಾರ್ಟಿಂಗ್ ಹಾಕ್ತೀವಿ ಜರಿ ಥ್ರೆಡ್ಡಲ್ಲಿ. ಕೆಲವರು ಬೀಡ್ಸ್ ಹಾಕ್ತಾರೆ, ಬಟ್ ಜರಿ ಥ್ರೆಡ್ ಹಾಕಿ ಸಿಲ್ಕ್ ಥ್ರೆಡ್ ಹಾಕಿದ್ರೇ ಲುಕ್ ಇರೋದು. ಅದಕ್ಕೋಸ್ಕರ ನಾನು ಫಸ್ಟು ಜರಿ ಥ್ರೆಡ್ ಹಾಕ್ತೀನಿ. ಎಷ್ಟು ಲೈನ್ ಅಂದರೆ 2 ಲೈನ್ ಹಾಕ್ತೀನಿ. 2 ಲೈನ್ ಜರಿ ಥ್ರೆಡ್ ಹಾಕಿ ಆಮೇಲೆ ಸಿಲ್ಕ್ ಥ್ರೆಡ್ ಹಾಕ್ತೀನಿ. ಪ್ರತಿ ಇದರಲ್ಲೂ ಸೇಮ್ ಇರೋದ್ರಿಂದ ನಾನು ಇದನ್ನ ಫಾಸ್ಟಾಗಿ ಮೂವ್ ಮಾಡ್ತಾ ಹಾಕಿದ್ದೀನಿ ನೋಡಿ. ಬಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ರಿ. ಸ್ವಲ್ಪ ಎಡವಟ್ ಆಯ್ತು ಅಂದರೆ ಮುಗೀತು. ಅದು ಫ್ರಂಟ್ ಸೈಡ್ ಇದೆಯಲ್ವ, ಅದು ಲೆಫ್ಟ್ ಸೈಡಾ ರೈಟ್ ಸೈಡ್ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಮಾರ್ಕ್ ಮಾಡಿ. ಮಿಸ್ಸಾಗಿ ಲೆಫ್ಟಲ್ಲಿರೋದು ರೈಟ್ಗೆ ಹಾಕಿರೋ ಡಿಸೈನು ಲೆಫ್ಟಲ್ಲಿ ಹಾಕಿದರೆ ಮತ್ತೆ ಇನ್ನೊಂದು ಸಲ ಬಿಚ್ಚಿ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಮಾರ್ಕ್ ಮಾಡ್ಬೇಕಾದ್ರೆ ಬ್ಲೌಸ್ ಇಟ್ಕೊಂಡು ನೋಡಿ, ಅದು ಲೆಫ್ಟಿಗೆ ಬರುತ್ತಾ ರೈಟಿಗೆ ಬರುತ್ತಾ ಅಂತ. ಚೈನ್ ಸ್ಟಿಚ್ ಹಾಕೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಈಸಿಯಾಗಿ ಹಾಕ್ಬೋದು. ಬಟ್ ಚಿಕ್ಕದಾಗಿ ಹಾಕಿ, ಲಾಂಗಾಗಿ ಹಾಕಿದರೆ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಚಿಕ್ಕದಾಗಿ ಹಾಕ್ತಾ ಹೋಗಿ. ನಾನು ಅಂದರೆ ಚೈನ್ ಸ್ಟಿಚ್ ಹಾಕೋದನ್ನ ಒಂದು ಲೈನ್ ಮಾತ್ರ ತೋರಿಸ್ತೀನಿ. ನೆಕ್ಸ್ಟ್ ಲೈನು ಅಂದರೆ ವೀಡಿಯೋದಲ್ಲಿ ತೋರಿಸೋದಕ್ಕೆ ಲೆಂತ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಕಟ್ ಮಾಡಿರ್ತೀನಿ. ಅದಕ್ಕೋಸ್ಕರ ಎಷ್ಟು ಲೈನ್ ಹಾಕ್ತೀವಿ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ. ಇದು ಕಂಪ್ಲೀಟ್ ಮಾಡಿದ್ದೀನಿ. 2 ಲೈನ್ ಹಾಕಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ನಾನು ಸಿಲ್ಕ್ ಥ್ರೆಡ್ ಹಾಕ್ತೀನಿ. 3 ಎಳೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ 2 ಎಳೆ ಸ್ವಲ್ಪ ಚಿಕ್ಕ ಲೈನ್ ಬಂದಂಗೆ ಅನಿಸುತ್ತೆ, ದಪ್ಪ ಬರೋದಿಲ್ಲ. ಅದಕ್ಕೋಸ್ಕರ ನಾನು 3 ಎಳೆ ತೊಗೊಂಡಿದ್ದೀನಿ. ಅದು ಚೈನ್ ಸ್ಟಿಚ್ ಹಾಕೋದಕ್ಕೆ ಮಾತ್ರ 3 ಎಳೆ ತೊಗೊತೀನಿ. ಬೇರೆ ಯಾವುದಕ್ಕಾದರೂ ಅದಕ್ಕೆ ಯಾವ ಟೈಪ್ ಬೇಕೋ ಅಷ್ಟು ಎಳೆ ತಗೊಳ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿದು ಚೈನ್ ಸ್ಟಿಚಿಗೆ ಮಾತ್ರ ಕಂಪಲ್ಸರಿ ಪ್ರತಿಯೊಂದು ಬ್ಲೌಸ್ಗೂ ನಾನು 3 ಎಳೆನೇ ತಗೊಳ್ಳೋದು. ಹಾಕ್ಬೇಕಾದ್ರಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಹಾಕ್ತಾ ಅಂತೂ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ನಾನು ಯಾವ್ಯಾವ ಬ್ಲೌಸ್ ಹಾಕ್ತೀನೋ ಎಲ್ಲ ಬ್ಲೌಸ್ ವರ್ಕ್ ವಿಡಿಯೋನೂ ಹಾಕ್ತಾ ಹೋಗ್ತೀನಿ. ಇದು ಅಷ್ಟೇ, 1 ಲೈನ್ ಹಾಕಿರೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬಟ್ ನೆಕ್ಸ್ಟ್ ಲೈನ್ ಹಾಕೋದನ್ನ ನಾನು ಕಟ್ ಮಾಡಿ ಡೈರೆಕ್ಟಾಗಿ ಹಾಕಿರೋದನ್ನ ತೋರಿಸ್ತೀನಿ. ಯಾಕಂದರೆ ಲೆಂತ್ ಆಗೋದ್ರಿಂದ ಏನಾಗುತ್ತೆ, ಅದು ತೋರಿಸೋದಕ್ಕೆ ಈಸಿ ಆಗೋದಿಲ್ಲ. ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಬರಬೇಕಾದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಫಾರ್ವರ್ಡ್ ಹೋಗ್ಬೇಕಾದ್ರೆ ಏನಾಗುತ್ತೆ, ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಈಗ ಹಾಕಿದ್ದೀನಿ ನೋಡಿರಿ, ನೀಟಾಗಿ 2 ಲೈನ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಶುಗರ್ ಬೀಡ್ಸ್ ಹಾಕ್ತೀನಿ. 1 ಲೈನ್ ಶುಗರ್ ಬೀಡ್ ಹಾಕ್ತೀನಿ ನೋಡಿ. ಶುಗರ್ ಬೀಡ್ ಹಾಕೋದಕ್ಕೆ ಶುಗರ್ ಬೀಡ್ ನೀಳು ಬರುತ್ತಲ್ವ, ಅದನ್ನೇ ಬಳಸಿ. ಯಾಕಂದರೆ ತುಂಬ ಬೀಡ್ಸ್ ಇಟ್ಕೊಂಡು ಹಾಕ್ಬೋದು. ಈ ಕ್ರೋಶ ಕಡ್ಡಿಲಿ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂದರೆ ಬೀಡ್ಸ್ ಅಷ್ಟೊಂದು ಇಡಿಸಲ್ಲ. ಅದಕ್ಕೋಸ್ಕರ ಈ ಶುಗರ್ ಬೀಡ್ ಹಾಕೋ ಕ್ರೋಶ ಬರುತ್ತಲ್ವ, ಅದರಲ್ಲೇ ಹಾಕಿ. ಒಂದು ಸಲ ಹಾಕಿದರೆ ಇಷ್ಟು ಲೆಂತಿಯಾಗಿ ಹಾಕ್ಬೋದು ನೋಡಿ. ಲೋಡಿಂಗ್ ಮಾಡ್ಕೊಳ್ಳೋದು ಈಸಿ, ಹಾಕೋದು ಈಸಿ ಆಗಿಬಿಡುತ್ತೆ.
ಆ್ಯಕ್ಚುಲಿ ನನ್ನ ಹತ್ರ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಸ್ಟ್ಯಾಂಡ್ ಇಲ್ಲ, ಫ್ರೇಮ್ ಇದ್ದಾವಷ್ಟೇ. ಬಟ್ ಎಲ್ಲಿ ಇಟ್ಕೊಂಡು ಹಾಕ್ತೀನಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ಟ್ಯಾಂಡ್ ಇಲ್ಲ ಅಂದರೂ ನಾವು ಈಸಿಯಾಗಿ ಹಾಕ್ಬೋದು ನೋಡಿ. ಅದು ಯಾವ ಥರ ಅಂತ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ. ಬೀಡ್ಸ್ ಹಾಕ್ಬೇಕಾದ್ರೆ ಅಂತ ಕಂಪಲ್ಸರಿ ಏನು ಮಾಡಿ, ಲಾಂಗಾಗಿ ಇಡಿಸ್ತಕ್ಕಂಥ ಕ್ರೋಶ ಕಡ್ಡಿನೇ ಬಳಸಿ. 1-2 ಅದು ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಾಸ್ಟ್ ಆಗೋಂಥವು ಏನೇನು ಮೆಟೀರಿಯಲ್ಸ್ ಇದ್ದಾವೋ ಅವನ್ನೇ ಬಳಸಿ. ಬರಲಿಲ್ಲಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಿದರೆ ಯಾವುದೂ ಬರಲ್ಲ ಅನ್ನೋಂಗಿರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದು ಶುಗರ್ ಬೀಡ್ಸ್ ಹಾಕೋದಿದೆಯಲ್ವ ಕ್ರೋಶ ಕಡ್ಡಿ, ಅದಂತೂ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ವರ್ಕ್ ಮಾತ್ರ ಭಾಳ, ಬೀಡ್ಸ್ ಹಾಕೋದು ಭಾಳ ಈಸಿ ಆಗಿಬಿಡುತ್ತೆ. ಇದು ಈ ಚೈನ್ ಸ್ಟಿಚ್ ಹಾಕೋದಕ್ಕಿಂತ ಬೆಟ್ರ್ ಅನಿಸ್ಬಿಡುತ್ತೆ ಬೀಡ್ಸ್ ಹಾಕೋದು, ಅಷ್ಟು ಈಸಿ. ಇನ್ನೊಂದೇನಪ್ಪ ಅಂದರೆ, ನಾನು ಬಳಸ್ತಾ ಇರೋದು ಜಿಗ್ಜಾಗ್ ಮಿಷನ್ ವೈರ್ ಬಳಸ್ತಿದ್ದೀನಿ ಬೀಡ್ಸ್ ಹಾಕೋದಕ್ಕೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಟ್ರೆಂತ್ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ನಾನು 3mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಅದು ಯಾವ ಥರ ಲೋಡಿಂಗ್ ಮಾಡ್ಕೊಳ್ಳೋದಪ್ಪ ಅಂದರೆ, ದಾರದಲ್ಲಿ ಬರುತ್ತೆ ಅದು 3mm ಬೀಡ್ಸು. ಅದನ್ನ ಡೈರೆಕ್ಟಾಗಿ ಕ್ರೋಶ ಕಡ್ಡಿಗೆ ಪೋಣಿಸ್ಕೊತ ಹೋಗ್ತೀನಿ. ಯಾಕಂದರೆ ಕಡೆಯಲ್ಲಾದರೆ ಒಂದೊಂದೇ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಥ್ರೆಡ್ಡಲ್ಲಿಂದನೇ ಡೈರೆಕ್ಟಾಗಿ ಕ್ರೋಶ ಕಡ್ಡಿಗೆ ಹಾಕ್ಕೊತೀನಿ. ನಾನು ಇವನ್ನ 2 ಬೀಡ್ಸಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ಬೀಡ್ಸ್ ಮಾತ್ರ 2 ಅಥವಾ ಒಂದೊಂದು ಹಾಕಿ, ಅಪ್ಪಿತಪ್ಪಿ 3 ಹಾಕಕ್ಕೆ ಹೋಗ್ಬೇಡ್ರಿ, ಎದ್ದಂಗೆ ಕಾಣಿಸುತ್ತೆ. ಹಾಗಾಗಿ ಗ್ರಿಪ್ಪು ನೀಟಾಗಿ ಫಿನಿಶಿಂಗ್ ಕಾಣಲ್ಲ. ಅದಕ್ಕೋಸ್ಕರ ನೀವು 2 ಅಥವಾ ಒಂದೊಂದು ಹಾಕಿ. ಒಂದೊಂದು ಹಾಕ್ಬೋದು, ಬಟ್ ವರ್ಕ್ ಫಾಸ್ಟ್ ಆಗೋಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತೀವಿ, 2 ಹಾಕ್ತೀವಿ ಅಷ್ಟೇ. ಬಟ್ ಒಂದೊಂದು ಹಾಕಿ ನಿಮಗೆ ಕಂಫರ್ಟ್ ಅನಿಸಿದ್ರು. ಬಟ್ ತುಂಬ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ. ಅಷ್ಟೇ ಲುಕ್ಕಾಗಿರುತ್ತೆ ನೋಡಿ. ಈ ಮೊಬೈಲಲ್ಲಿ ತೋರಿಸೋದಕ್ಕೂ ರಿಯಲಾಗಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅನಿಸ್ತಾರಲ್ವ. ನಿಜವಾಗ್ಲೂ ಹೊರಗಡೆ ನೋಡ್ಬೇಕಂದ್ರೆ ಭಾಳ ಚೆನ್ನಾಗಿರುತ್ತೆ. ಯಾವಾಗಲಾಗಲಿ ಬೀಡ್ಸ್ ಎಂಡ್ ಮಾಡಿದ್ಮೇಲೆ ಎಂಡ್ ಲಾಕ್ ಮಾಡಿ, ಇಲ್ಲಾಂದರೆ ಬೀಡ್ಸ್ ಕಡಿಗೆ ಬರುತ್ತೆ, ಮಿಸ್ಸಾಗಿ ಏನಾದರೂ ಥ್ರೆಡ್ ಎಳಿಬೇಕಾದ್ರೆ ಥರ ಆಗುತ್ತೆ. ಈಗ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿರಿ. ಇದು ಕರು ಶೇಪಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು ಪಿಂಟ್ರೆಸ್ಟ್ ಆ್ಯಪಿಂದ ನಾನು ಈ ಮೆಜರ್ಮೆಂಟ್ನ ತೊಗೊಂಡಿದ್ದೆ. ಬಟ್ ಒಂದು ಪೇಪರಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಅದೇ ಥರನೇ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಕ್ರಾಸಲ್ಲಿದ್ದಾಗ ನೀಟಾಗಿ ಒಂದೊಂದೇ ಮಾಡಿ, ಸ್ಟ್ರೈಟಾಗಿದ್ದಾಗ ಅವೆಷ್ಟು ಲೆಂತ್ ಇರುತ್ತೋ ಅಷ್ಟು ಡ್ರಾ ಮಾಡ್ಕೋಬೋದು ನೋಡಿ. ಈಗ ಮತ್ತೆ ಆ ಲೈನ್ ಮೇಲೆ ನಾನೇನು ಮಾಡ್ತೀನಿ, ಶುಗರ್ ಬೀಡ್ಸ್ನ ಹಾಕ್ತಾ ಹೋಗ್ತೀನಿ. ಅದು ಎಲ್ಲಿ ಶಾರ್ಪ್ ಮೂಲೆ ಬಂದಿರುತ್ತೆ ಅಲ್ಲಿ ಎಕ್ಸ್ಟ್ರಾ ಚೈನ್ ಹಾಕಿ, ಮತ್ತು ರಿವರ್ಸ್ ಬರಬೇಕಾದ್ರೆ ಚೈನ್ ಹಾಕಿ ಮುಂದಕ್ಕೆ ಹೋಗಿ. ಯಾಕಂದರೆ ಫಿನಿಶಿಂಗ್ ನೀಟಾಗಿ ಆ ಶೇಪ್ ಯಾವ ಥರ ಇರುತ್ತೋ ಅದೇ ಶೇಪಲ್ಲೇ ಬರುತ್ತೆ. ಅದಕ್ಕೋಸ್ಕರ ಫುಲ್ಲು ಕರ್ವ್ ಹಾಕಿದ ಮೇಲೆ ಎಂಡ್ ಲಾಕ್ ಮಾಡಿ, ಚೈನ್ ಸ್ಟಿಚ್ ಹಾಕಿ, ಮತ್ತೆ ರಿವರ್ಸ್ ಬಂದು ಮತ್ತೆ ಚೈನ್ ಹಾಕಿ ಮತ್ತೆ ಬೀಡ್ಸ್ ಹಾಕ್ತಾ ಹೋಗಿ ನೋಡಿರಿ. ಸೇಮ್ ಕರ್ವ್ ಯಾವ ಥರ ಬಂದಿದೆ ಅದೇ ಶೇಪಲ್ಲೇ ಬರುತ್ತೆ ನೋಡಿರಿ ಬೀಡ್ಸು. ನೋಡಿರಿ, ಮತ್ತೆ ರಿವರ್ಸ್ ಹೋಗಿ ಅಲ್ಲಿ ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ ಕರ್ವ್ಗೆ ನಾನು ಬೀಡ್ಸ್ ಹಾಕ್ತಾ ಹೋಗ್ತೀನಿ. ನೋಡಿಕೊಂಡು ನಿಧಾನಕ್ಕೆ ಲೈನ್ ಮೇಲೆ ಬೀಡ್ಸ್ ಹಾಕ್ತಾ ಹೋಗಿ, ಹಂಗಾದ್ರೆ ನೀಟಾಗಿ ಬರುತ್ತೆ. ಮತ್ತು ಸ್ವಲ್ಪ ವೇರಿಯೇಷನ್ ಆದರೂ ಶೇಪ್ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ
ನಾವು ಯಾವ ನೀಡ್ಲ್ ಬಳಸಿರ್ತೀವೋ ಅದೇ ನಮಗೆ ಗ್ರಿಪ್ ಸಿಗುತ್ತೆ ನೋಡಿರಿ. ಬೇರೆದೇನಾದರೂ ಹೊಸದು ಬಳಸ್ತೀವಿ ಅಂದರೂ ಅದು ಅಷ್ಟೊಂದು ಬೇಗ ನಮ್ಮ ಕೈಗೆ ಗ್ರಿಪ್ ಸಿಗೋದೇ ಇಲ್ಲ. ಈಗ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಫ್ರಂಟ್ ಒಂದು ಚೈನ್ ಹಾಕಿ ನೆಕ್ಸ್ಟ್ ಬ್ಯಾಕ್ ನೆಕ್ಸ್ಟ್ ಕರುಗೆ ಹೋಗ್ಬೇಕಾದ್ರೆ ಅಲ್ಲಿ ಚೈನ್ ಹಾಕಿ ನೆಕ್ಸ್ಟ್ ಬೀಡ್ಸ್ ಹಾಕ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಹಾಕಿ ಕಾಣಿಸ್ತಿದೆಯಾ? ಫ್ರಂಟ್ ಒಂದು ಚೈನ್ ಹಾಕಿ ನೆಕ್ಸ್ಟ್ ರಿವರ್ಸ್ ಕರು ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಚೈನ್ ಹಾಕಿ ನೆಕ್ಸ್ಟ್ ಬೀಡ್ಸ್ ಹಾಕಬೇಕು. ಡೈರೆಕ್ಟಾಗಿ ಫ್ರಂಟಲ್ಲಿ ಚೈನ್ ಹಾಕಿ ಮತ್ತೆ ರಿವರ್ಸ್ ಬರ್ತೀವಂದರೆ ಅಲ್ಲೇನಾಗುತ್ತೆ, ಅದು ಕರು ಇರೋದು ವಾಪಸ್ ಬಂದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಎಂಡ್ ಲಾಕ್ ಮಾಡಿಬಿಟ್ಟಿದ್ದೀನಿ. ಈಗ ನೆಕ್ಸ್ಟು ಚಮ್ಕಿ ಬಳಸ್ತೀನಿ. ಈಗ ಚಮ್ಕಿ ಬಳಸಿ ಥ್ರೆಡ್ ತೊಗೊತೀನಿ. ಈಗ ಥ್ರೆಡ್ನ 12 ಲೇಯರು ಅಂದರೆ ಡಬಲ್ 6 + 6 12 ಲೈನ್ ಬರುತ್ತೆ. ಇದು ಲವಂಗ ಸ್ಟಿಚ್ ಹಾಕೋದಕ್ಕೆ ಬಳಸ್ತಾ ಇದ್ದೀವಿ. ಥ್ರೆಡ್ಡು ನೀಡ್ಲು ಎರಡನ್ನೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡಿ ಮೂವ್ ಮಾಡಬೇಕು. ಇಲ್ಲಾಂದರೆ ಅದು ಶೇಪ್ ಚೆನ್ನಾಗಿ ಬರೋದಿಲ್ಲ, ಒಂದೊಂದು ಎಳೆನೇ ಕಡೆಗೆ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡಿ ಹಾಕ್ಕೋಬೇಕಾಗುತ್ತೆ ನೋಡಿ. ಫ್ರಂಟು ಬ್ಯಾಕು ಹಿಂಗೆ ಮುಂದಕ್ಕೆ ಹಿಂದಕ್ಕೆ ಕರೆಕ್ಟಾಗಿ ಲೆವೆಲ್ ಮಾಡ್ತಾ ನೀಟಾಗಿ ಬಿಡ್ಬೇಕು. ಅವಾಗ ಮಾತ್ರ ಲವಂಗ ಸ್ಟಿಚ್ ಬರುತ್ತೆ. ಈ ಕರು ಮತ್ತು ಇನ್ನೊಂದು ಕರು ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತಲ್ವ, ಅಲ್ಲಿ ಬೀಡ್ಸ್ ಹಾಕ್ಬೇಕಂತ ಅಂದ್ಕೊಂಡೆ. ಬಟ್ ಬೀಡ್ಸ್ ಅಷ್ಟೊಂದು ಲುಕ್ಕಾಗಿ ಕಾಣಲ್ಲ. ಬೀಡ್ಸು ಮತ್ತು ಬೀಡ್ಸ್ ಮಧ್ಯೆ ಬೀಡ್ಸ್ ಹಾಕಿದರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಫ್ರೆಂಚ್ ನಾಟ್ನ ಹಾಕ್ತಾಯಿದ್ದೀನಿ ನೋಡಿ. ಮತ್ತು 3 ಲವಂಗ ಸ್ಟಿಚ್ ಹಾಕಿದ್ರೂ ಬರೀ ಥ್ರೆಡ್ ಆಗುತ್ತೆ ಅಂತ ನಾನೇನು ಮಾಡ್ತೀನಿ, 2 ಲವಂಗ ಸ್ಟಿಚ್ ಹಾಕಿ ಮತ್ತು ಮಧ್ಯದಲ್ಲಿ ಏನು ಮಾಡ್ತೀನಿ, ಒಂದು ಗ್ಲಾಸ್ ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸ್ನ ಹಾಕ್ತೀನಿ. ಈಸಿಯಾಗಿರುತ್ತೆ, ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಕರೆಕ್ಟಾಗಿ ಬಿಡ್ಬೇಕಾದ್ರೆ ಏನು ಮಾಡಬೇಕು, ಲೆವೆಲ್ ಮಾಡಿ ಬಿಡ್ಬೇಕು. ಆವಾಗ ಮಾತ್ರ ಫ್ರೆಂಚ್ ನಾಟ್ ಆಗಲಿ ಲವಂಗ ಸ್ಟಿಚ್ ಆಗಲಿ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ವರ್ಕ್ ಮಾತ್ರ ಕಡೆಯಲ್ಲಿ ಸೂಪರಾಗಿ ಕಾಣಿಸ್ತೀನಿ ನೋಡ್ರಿ. ಬೇರೆಯವ್ರಿಗೆ ಹಾಕ್ಕೊಟ್ಟಿದ್ನ ಅವರಂತೂ ತುಂಬ ಇಷ್ಟಪಟ್ಟರು. ನೀಟಾಗಿ ನಿಧಾನಕ್ಕೆ ಫಿನಿಶಿಂಗ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೋ ಆರ್ಡ್ರ್ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ನೀಟಾಗಿ ಫಿನಿಶಿಂಗ್ ಮಾಡಲಿಲ್ಲ ಅಂದರೆ ಯಾರೊಬ್ಬರು ಕೊಡೋದಿಲ್ಲ ನೋಡಿ. ಲೇಟಾದರೂ ಪರವಾಗಿಲ್ಲ, ನಿಧಾನಕ್ಕಾಗಲಿ ಫಿನಿಶಿಂಗ್ ಮಾತ್ರ ನೀಟಾಗಿ ಮಾಡಿರಿ. ನಾನು ಯಾವುದೇ ಒಂದು ವರ್ಕ್ ಬ್ಲೌಸ್ ಮಾಡಿದರೂ ನಾನು ಪ್ರತಿ ಒಂದು ವರ್ಕ್ ಬ್ಲೌಸ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೆ ಒಂಚೂರು ಒಂದು ಎಳೆ ಕಡೆಗೆ ಬಂದುಬಿಡ್ತು. ಅದಕ್ಕೋಸ್ಕರ ನೀಟಾಗಿ ನಿಧಾನಕ್ಕೆ ಹಾಕ್ಬಿಡಿ.
ಇಲ್ಲಾಂದರೆ ಇನ್ನೂ ಒಂದು ಐಡಿಯಾ ಬರುತ್ತೆ. ಏನಪ್ಪ ಅಂದರೆ ಮೇಣದ ಬತ್ತಿ ಇರುತ್ತಲ್ಲ, ಒಂಚೂರು ಲೈಟಾಗಿ ಆ ಥ್ರೆಡ್ಗೆ ಅಂದರೂ ಅದು ಒಂದು ಎಳೆ ಕಡಿಗೆ ಬರೋಲ್ಲ, ನೀಟಾಗಿ ಬರುತ್ತೆ. ಬಟ್ ಥ್ರೆಡ್ಡು ಒಂದು ಸ್ವಲ್ಪ ಡಲ್ ಅನಿಸುತ್ತೆ, ಶೇಡ್ ಕಡಿಮೆ ಆಗುತ್ತೆ. ಶೈನಿಂಗ್ ಇರುತ್ತಲ್ಲ ಸಿಲ್ಕ್ ಥ್ರೆಡ್ಡು, ಅದಕ್ಕೋಸ್ಕರ ನಾನು ಬಳಸ್ತಾ ಇಲ್ಲ. ಸ್ಟಾರ್ಟಿಂಗ್ ಒಂದು 2 ಬ್ಲೌಸಿಗೆ ಬಳಸಿದೆ, ಬಟ್ ನನಗೆ ಯಾಕೋ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ. ಬಟ್ ಮೇಲೆ ಕೆಳಗೆ ಕರೆಕ್ಟಾಗಿ ಲೆವೆಲ್ ಮೇಂಟೈನ್ ಮಾಡಿದರೆ ಆಲ್ಮೋಸ್ಟ್ ಒಂದು ಥ್ರೆಡ್ ಕಡಿಗೆ ಬರೋಲ್ಲ, ಅಲ್ಲೊಂದಿಲ್ಲ ಮಿಸ್ ಆಗ್ತಿರುತ್ತೆ. ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ವರ್ಕ್ ಬ್ಲೌಸು ಇಲ್ಲೊಂದು ಹತ್ರ ಮಾತ್ರ ಒಂದು ಎಳೆ ಕಡಿಗೆ ಬಂತು, ಅಷ್ಟು ಬಿಟ್ಟರೆ ಮಿಕ್ಕಿರೋ ಎಲ್ಲೂ ಕಡಿಗೆ ಬಂದಿಲ್ಲ ನೋಡಿ. ಈಗ ವಿ ಶೇಪ್ ಮಧ್ಯದಲ್ಲಿ ಒಂದು ಲೈನ್ ಹಾಕ್ತಾಯಿದ್ದೀನಿ. ಅದನ್ನು ಇದು ಗ್ಲಾಸ್ ಬೀಡ್ಸು ಮತ್ತು ಶುಗರ್ ಬೀಡ್ಸು ಒಂದು ಚಮಕಿ ಹಾಕ್ತಾಯಿದ್ದೀನಿ ನೋಡಿ. ಬಟ್ ನಾನು ಲಾಕ್ ಮಾಡಲ್ಲ, ಅಲ್ಲಿ ಬೀಡ್ಸ್ ಮೇಲೇ ಥ್ರೆಡ್ ಹಾಕಿ ಎಳಿತೀನಿ. ಅವಾಗೇನಾಗುತ್ತೆ, ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ, ಅಲ್ಲಿ ಒಂಥರ ಲಾಕ್ ಮಾಡಿರೋದು ಕಾಣೋದೇ ಇಲ್ಲ. ಆ್ಯಕ್ಚುಲಿ ನಾನು ಮಿಷನ್ ಥರ ಬಳಸಲ್ಲ, ಇದು ಜಿಗ್ಜಾಗ್ ವೈರ್ ಬಳಸ್ತೀನಿ. ಹಾಗಾಗಿ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ. ನಾವು ಎಳೆದ್ರೆ ಮಾತ್ರ ಬರುತ್ತೆ, ಅಲ್ಲಿವರೆಗೂ ಅದು ಬರೋದೇ ಇಲ್ಲ, ಕಟ್ಟಾಗೋದಿಲ್ಲ, ಬರೋದೇ ಇಲ್ಲ. ಅಷ್ಟು ನೀಟಾಗಿರುತ್ತೆ ನೋಡಿ. ಪ್ರತಿಯೊಂದಕ್ಕೂ ನಾನು ಬೀಡ್ಸ್ ಮೇಲೇ ಥ್ರೆಡ್ ಹಾಕಿ ಎಳಿತೀನಿ, ಲಾಕ್ ಆಗುತ್ತೆ ನೋಡಿ. ಸಿಂಗಲ್ ಬೀಡ್ಸ್ ಹಾಕ್ಬೇಕಾದ್ರೆ ನಾವು ಯಾವ ಥರ ಲಾಕ್ ಮಾಡ್ತೀವೋ ಆ್ಯಸ್ ಇಟ್ ಈಸ್ ಅದೇ ಥರನೇ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕಂಪ್ಲೀಟ್ ಆಯ್ತು ಈಗ ವರ್ಕು. ಎಷ್ಟು ನೀಟಾಗಿ, ಎಷ್ಟು ಫಿನಿಶಿಂಗ್ ಆಗಿ ಕಾಣಿಸ್ತಿದೆ ನೋಡಿ. ಇದು ಬ್ಲೌಸ್ಗೆ, ಸ್ಲೀವ್ಸಲ್ಲಿ ಸೇಮ್ ಬಾರ್ಡ್ರಿಗೆ ಆ ಥರ ಹಾಕಿದ್ದೀನಿ. ಬಟ್ ಮೇಲ್ಗಡೆ ಮಾತ್ರ ಅಲ್ಲೊಂದು ಬುಟ್ಟ ಟೈಪ್ ಹಾಕಿದ್ದೀನಿ ನೋಡಿ, ಈ ಥರ.